ನೋಡ್ರಿ ದೇವ್ರ ಮಗ ನೋಡ್ತಿಲ್ಲ ನಗಸ್ಲ ನಿನ್ನ ನಗಲ್ಲ ನಗಲ್ಲ ನಾ ನಗಸ್ತಾನೆ ಆಗಲ್ಲ ಆಗಲ್ಲ ಏಕೆ ನಾನು ನಗಲ್ಲ ಅದಕ್ಕೆ ಸಿಟ್ಟು ಬಂದೈತಿ ನಗಲ್ಲ ನಾನು ನಗಸ್ಲಾ ಬೇಡ ಹ್ಞೂ ಅಂತ ಹೇಳ್ಕತಿ ಬೇಡ ಅಂದ್ರೆ ಅದು ನನ್ನ ಇಷ್ಟ ಏಕೆ ಏನಕ್ಕೆ ಸುಮ್ ಕುತ್ಕೊಳಪ್ಪಿ ಮನೆ ಲೇಟಾಗಿ ಬಂದ್ರು ಮಗ ಗಂಟಾಕಂತಿಲ್ಲ ನೀನು ಟೈಮ್ ಎಷ್ಟು ನಾನು ಬಂದಿದ್ದೆ 8-9 ಗಂಟೆಗೆ 5 ನಿಮಿಷ ಇವತ್ತ ಲೇಟಾಗಿದ್ದಪ್ಪಿ ಅಡುಗೆ ಮಾಡಿ ನಾನು ನೀವು ಮಾಡ್ತಾ ಇದ್ದೀರ ಈಗ ಮಾಡ್ಬಂದು ಯಾವಾಗ ಉಣ್ಣದು ಇಬ್ಬರ ಅಡುಗೆ ಏನಪ್ಪಿ ಮಾಡ್ಬೇಕು ನೀನು ನಾನು ಹೇಳ್ದೆ ತಾನೇ ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿ ಏನು ನೀನು 1 ಗಂಟೆ ಹೆಚ್ಚೋದು ಅದು 1 ಗಂಟೆ ನಾನು ಒಂದು ಅರ್ಧ ಗಂಟೆಗೆ ಹೆಚ್ಚುತ್ತೀನ ನೀನೊಂದು ಗಂಟೆಗೆ ಹೆಚ್ಚು ರಾತ್ರಿ 12 ಗಂಟೆಗೆ ಉಂಡು ಮಕ್ಕಳಂತೆ ನಾಳೆ ಅಮಾವಾಸ್ಯೆ ಐತಲ್ಲ ಅದಕ್ಕಾಗಿ ಅದೇ ನನಗೆ ಆಗಲೇ ನಿದ್ದೆ ಬರಕತ್ತಾವ ಹೌದಾ ಈಗ ಸಾರು ಮಡ್ಕೊಂಡು ಅನ್ನ ಮಡ್ಕೊಂಡು ಉಂಡು ನಾನು ಇನ್ನೂ ಬಿಗ್ ಬಾಸ್ ನೋಡೇ ಇರಲಿಲ್ಲ ಕರ್ಮ ಆಗಲೇ 9 ಗಂಟೆಗೆ ಸ್ಟಾರ್ಟ್ ಆಕತ್ತೆ ನಾನು ಇವಾಗ 9 ಗಂಟೆ ಆಯ್ತು ಅಷ್ಟೇ ಅದಕ್ಕೆ ಯಾಕೆ ಮತ್ತೆ ಓದಿಸ್ಕೊಂಡಿ ಸುಮ್ಮನೆ ಕೂತ್ಕೊಳಕ್ಕೆ ನಿನಗೆ ಹೌದಾ ಒಂಚೂರು ನಗೆ ಆಗಲ್ಲ ನಗಬಾರ್ದು ಜೀವನದಾಗ ನಗು ಇರಲೇಬಾರ್ದು ಅಂತ ದೇವರು ನನ್ನ ನಡೆಯಲ್ಲಿ ಬರೆದು ಕಳಿಸಿ ಅದಕ್ಕೆ ನಾನು ನಗಲ್ಲ ನಕ್ಬಿಟ್ರೆ ನಕ್ರೆ ಅದು ಇಲ್ಲಿಂದ ಬರ್ತಿತ್ತು ಇಲ್ಲಿಂದ ಬರಲ್ಲ ಹೌದಾ ಎಲ್ಲಿಂದ ಒಟ್ಟ ನಗು ಮುಖ ಇದ್ರೆ ಸಾಕು ನಾನು ಇನ್ನೂ ಏನೋ ಮಾಡಿಲ್ಲ ಯಾಕೆ ಎಲ್ಲಿಂದನಾದರೂ ಬರಲಿ ಅಂದೆಲ್ಲ ಅದಕ್ಕೆ ಹೌದಾ ಇವಾಗ ನಗ್ತೀಯಪ್ಪಿ ಯಾಕೋ ಒಂಥರ ಆಗ್ಯಾತಿ ಇವತ್ತು ಇದು ನಾನು ಕೇಳಾಕತ್ತಿ ಬೆಳಗಿಂದ ಎಷ್ಟೊತ್ತಪ್ಪಿ ಹೇಳು ಏನು ಮಾಡ್ತದೆ ಏನೋ ಒಂದು ಮಾಡ್ತೀನಿ ಮುನ್ನು ಇದು ಕೊತ್ತಂಬರಿ ಸೊಪ್ಪು ಇಷ್ಟೇನಾ ಅಷ್ಟೇ ಸಾಕು ಇಬ್ಬರಿಗೆ ಎಷ್ಟು ಬೇಕು ಸಾಕು ಹಂಗೆ ಇವಾಗ ಆಲ್ರೆಡಿ ಟೈಮ್ ಆಗಿತ್ತಾ ಮಸಾಲೆ ಏನೋ ಜೋಡಿಸ್ಕೊಳೋದು ಟೈಮ್ ಇಲ್ಲ ಸೊ ಏನೇನಾಯ್ತೋ ಅದನ್ನೇ ಹಾಕಿ ಮಾಡೋದು ಇವಾಗ ಅಷ್ಟೇ ಏನಂದರೆ ಫಸ್ಟ್ ಇವಾಗ ಪಾತ್ರೆ ಕಾಯಕ್ಕಿಟ್ಟಿನಿ ವೇರ್ ಈಸ್ ಆಯಿಲ್ ವೇರ್ ಈಸ್ ಇಟ್ ಈಸ್ ಎಲ್ಲಿಟ್ಟಿ ಬಂದೆ ಎಲ್ಲಿ ಬಕ್ಸಿಟ್ಟು ಗೊತ್ತಿಲ್ಲ ನಾ ಲೇಟಾಗಿ ಬಂದು ಸಿಟ್ಟಾಗ್ಯಾಳ ಅಯ್ಯ ಏನು ಸಿಟ್ಟಾಗ್ಯಾಳ ಹ್ಞೂನಪ್ಪಿ ಮತ್ತು ಟೈಮಾಗಿ ಬಂದಿತ್ತಾನೆ ಹಂಗೆ ಉತ್ಸ್ಕೊಂಡಿರೋಣ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಹಾಕಿ ಹಾಕಿ ಅಲ್ಲಾಡ್ಸಿ ಚಮಚ ತಗೊಂಡು ಏನು ಚಮಚ ತಗೊಂಡು ಅಲ್ಲಾಡ್ಸೋದು ಹಾಕಿ ಅಲ್ಲಾಡ್ಸೋದು ಇದೇ ಹೋಗುತ್ತೆ ಸೊಪ್ಪು ಫೈನಲ್ ಟಚ್ ಅದು ಯಾಕೆ ಇಟ್ಕೊಂಡು ಕ್ಯಾಮ್ರಾನ ಮಾತಾಡು ಇಷ್ಟ ಬಂದಿದ್ದು ಮಾತಾಡು ಕಂಜೆನ್ಸಿ ಇಷ್ಟೇ ಕೊತ್ತಂಬರಿ ಸೊಪ್ಪು ಇಷ್ಟೇ ಐ ಆಮ್ ನಾಟ್ ಕಂಜ್ಯೂಸ್ ಅಷ್ಟೇ ಸರಿ ಎಷ್ಟು ಬೇಕೋ ಅಷ್ಟನ್ನೇ ಯೂಸ್ ಮಾಡಬೇಕು ಅನ್ನೋ ಒಂದು ಏನದು ಈಗ
ಇಷ್ಟು ಐತೆ ಅಂತ ಅಷ್ಟನ್ನು ಹಾಕೋಕ್ಕಾಗ್ತಿತ್ತಾ? ನೀವೇ ಹೇಳ್ರಿ. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ತಗೋಬೇಕು, ಯಾವುದೇ ಆಗಲಿ. ಸರಿ. ಸೊ ನಂಗೆ ಬೇಕಾಗಿರೋದು ಇಷ್ಟೇ. ಇವಾಗ ಒಂದು ಡಬ್ಬಿ ಫುಲ್ಲು ಖಾರದ ಪುಡಿ ತುಂಬಿಟ್ಟಿರ್ತೀವಿ. ಅಷ್ಟನ್ನು ತಗೊಂಡು ಸಾರಿ ಸುರಿಯಕ್ಕಾಗ್ತಿತ್ತು. ಅದಿಷ್ಟು ಸಾಂಬಾರಿ ಎಷ್ಟು ಬೇಕು? ಒಂದು ಚಮಚ ಬೇಕು, ಅದೊಂದು ಚಮಚ ತಾನೇ ಹಾಕ್ತೀವಿ. ನೀನು ಹೇಳಿದ್ರು ಕೊತ್ತಂಬರಿ ಸೊಪ್ಪು ತಗೊಬಂದ್ರೆ ನೀನು ಉಳ್ಸೊಪ್ಪು ಮಾಡೋ ಥರ ತರ್ತಾರ. ಕೊತ್ತಂಬರಿ ಸೊಪ್ಪಿನ ಉಳ್ಸೊಪ್ಪು ಮಾಡಬೇಕು, ಮಾಡಿಕೊಡ್ಬೇಕು ನಿನಗೆ. ಅದು ಸೊಪ್ಪಿನಿಂದೆಲ್ಲ ರುಬ್ಬಿಸ್ತೀನಿ. ಏನು ಉಳ್ಸಪ್ಪ? ಉದ್ಕನ ಉಟ್ಕೊಂಡು ಕೆಲವೊಬ್ರಿಗೆ ಗೊತ್ತಾಗಲ್ಲ. ಇದು ಕಟ್ ಮಾಡಿ ಲೈವೇ ಮಾಡಿಲ್ಲ. ಯೂಟ್ಯೂಬ್ದು ಎಷ್ಟೊಂದು ದಿನ ಆಗಿತ್ತು, ಅವತ್ತು ಮಾಡಿದ್ದು. ನಾನು ಬೇಡನ್ನ ಅಥವಾ ನೀ ಬೇಡಂದ್ರೆ ಟೈಮ್ 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 ಟೈಮ್. ಖಾರದ ಪುಡಿ, ಅರಿಶಿನ ಪುಡಿ, ಚಿಕನ್ ಮಸಾಲ, ಎವರೆಸ್ಟ್ ಚಿಕನ್ ಮಸಾಲ 5 ರೂಪಾಯಿದು ಒಂದು ಪ್ಯಾಕ್ ಫುಲ್ ಹಾಕ್ತೀನಿ. ಮೊಟ್ಟೆ ಸಾರು ಮಸಾಲೆ ಹಾಕಿದೆ ಹಾಗೆ ಇವಾಗ ಅರ್ಜೆಂಟಿಗೆ ಸ್ವಲ್ಪ ಊಟ ಮಾಡೋಕ್ಕೆ ಅಷ್ಟೆ. ಇಷ್ಟನ್ನು ಹಾಕಿ ಕಲಸಿ ರುಬ್ಬಿ ಪಚ್ಚಿಗೆ ಎಲ್ಲ ಮಾಡಿ ಅಡುಗೆ ಮಾಡೋದು ಮೂಡಿದ್ದಾಗ ಸೊ ಹಿಂಗೆ ಮಾಡೋದು. ಸ್ವಲ್ಪ ನೀರು ಕೊಡು. ಅಯ್ಯ ಒಂದಿಷ್ಟು ಹೆಲ್ಪ್ ಮಾಡಲ್ಲ, ಏನು ಹೆಲ್ಪ್ ಮಾಡಲ್ಲ. ಹೌದಾ? ನೀರು ಕೊಡು. ಮತ್ತೆ ಒಂದು ನಿಮಿಷ ಖಾರ ಪುಡಿ ಘಾಟ ಹಾಕಿ ನೀರು ಕೊಡಷ್ಟತಿ. ಅದನ್ನೇ ಕೊಡು. ಎಷ್ಟು ಬೇಕೋ ಅಷ್ಟೊಂದು ನೀರು ಹಾಕೋಬೇಕು. ಸಾಕ? ಇನ್ನು ಸ್ವಲ್ಪ ಹಾಕೋ. ಈರುಳ್ಳಿ, ಟೊಮೊಟೊ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಧನಿಯಾ ಪೌಡ್ರ್ ಇದ್ದರೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುದಿಸಿ ಅದಕ್ಕೆ ಇವು 4 ಮೊಟ್ಟೆ ಹಾಕಿದರೆ ನೋಡಿ ಅಲ್ಲಿಗೆ ಮೊಟ್ಟೆ ಸಾಂಬಾರ್ ಇನ್ಸ್ಟಂಟ್ ಮೊಟ್ಟೆ ಸಾಂಬಾರ್ ರೆಡಿ ಆಗುತ್ತೆ. ಸ್ವಲ್ಪ ಉಪ್ಪು. ಸಂಕ್ರಾಂತಿ ಕಾಳಿನ ಎಷ್ಟೊಂದು ಉಳ್ದೈತಿ. ಸಾಂಬಾರು ಕುದೀಲಿ. ಸಾಂಬಾರು ಕುದಿಯೋ ತನಕ ಒಂದು ಹಾಡು ಹೇಳು. ಯಾವುದು? ಯಾವುದಾದ್ರೂ ಹೇಳು. ಫಸ್ಟ್ ನೀವು ಹೇಳು, ಆಮೇಲೆ ಆಯ್ತು. ನೀನು ಫಸ್ಟ್. ನಾನು ಬಿಸಿಲಿಗೆ ಬಾಡಿದ ಹೂವಂತೆ ನೆರಳನ್ನು ಕಾಣದಲತೆಯಂತೆ ಏನು ನಿನ್ನ ಚಿಂತೆ ಎಳೆ ನನ್ನ ಕಾಂತೆ ಏನು ನಿನ್ನ ಚಿಂತೆ ಎಳೆ ನನ್ನ ಕಾಂತೆ. ಇವಾಗ ಅಂದರೆ ಹೇಳು. ನೀ ಹೇಳಪ್ಪೆ. ಏನಂತ ಪದೇ ಪದೇ ನಾನು ಹೇಳ. ಯಾವ್ದು ಹೇಳಿ? ಯಾವ್ದು ಹೇಳಿ ಅಂತ ನಾನು ನೀನು ಕೇಳಿದೆ. ಯಾವ್ದು ಹೇಳತ್ತು ಅಂತ ಹೇಳಿ. ನಂಗೆ ಹಾಡು ಹೇಳೋಕ್ಕೆ ಬರೋಲ್ಲ.
ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿಯೋ. ಯಾವುದೋ ಒಂದು ಹೇಳ್ಬೇಕಂತ ಸುಮ್ಮನೆ ಹೇಳಿದ್ದು, ಅದನ್ನೆಲ್ಲ ನನಗೆ ನಿಂಗೆ ಅಂತ ಹಂಗೆ ಇದು ಮಾಡ್ಕೊಳಂಗಿಲ್ಲ. ಚೆನ್ನಾಗಿತ್ತು. ಹ್ಞೂ ಇನ್ನೊಂದು ನಿನ್ ನೋಡಿ ಇನ್ನೊಂದು ಸಾಂಗ್ ನೆನಪಾಗಿತ್ತು ಕಣೆ. ಯಾವ್ದು ಆಟೋ ರಾಜ ಫಿಲ್ಮ್. ಯಾವುದು ಇದು ಗುಲ ನಗುವ ಶೆಂಟ್ರು ಒಂದು ಲೈನು. ಮುಗಿಲ ಮೇಲರಿನಲ್ಲಿವೆ ನಿನಗೆ ನನ್ನಲ್ಲಿ ಒಲವು ಅರಿಯೇ ನನ್ನ. ಅದ್ರೊಳಗೆ ಶೆಂಟ್ರು ಲೈನ್ ಇತ್ತಪ್ಪ. ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ ಸುಮ್ಮವೇ ನೀ ಬಾಡದಂತೆ ಬಿಸಿಲ ನೀ ನೋಡದಂತೆ ನೆರಳಲ್ಲಿ ನಗುತ್ತೇನೆ ಚೆಲುವೆ ಎಂದೆಂದು 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 ಹಾಯಾಗಿ ನರಗಿ ನನಗೆಲ್ಲವೇ. ಸೂಪರ್ ಚೆನ್ನಾಗಿ ಸಾಂಗ್ ಚೆನ್ನಾಗಿ ಇಷ್ಟ ಆಯ್ತಾ? ಬಾನಿಂದ ಜಾರಿದಂತ ಚುಕ್ಕಿನ ಹೇಳು ನೀನು, ಆ ಚಂದ್ರ ಚೆಲ್ಲಿದಂತ ಬೆಳದಿಂಗಳೇನೆ ನೀನು. ഇരുಳಲ್ಲೂ ಬೆಳಕೆಲ್ಲೂ ನಿನ್ನ ಕಣ್ಣ ಕಾಂತಿಯಲ್ಲೇ, ಹಗಲಲ್ಲೂ ഇരുಳಲ್ಲೋ ನಿನ್ನ ರೆಪ್ಪೆ ಮುಚ್ಚೋ ವೇಳೆ ನಿನ್ನಂದವನ್ನೇ ನಾನು ಕಣ್ತುಂಬಿಕೊಂಡೆನಲ್ಲೇ, ನಿನ್ನಂದವನ್ನೇ ನಾನು ಕಣ್ತುಂಬಿಕೊಂಡೆನಲ್ಲೇ. ಚೆನ್ನಾಯ್ತದ ಹಾಡು. ನಮ್ಗೆ ಸೂಟ್ ಆಗಂಗೆ ಹೇಳುತ್ತಷ್ಟೆ. ನಾನು ನೀನು ಸೂಟ್ ಆಗಂಗೆ ಹೇಳ್ದೆ, ನಾನು ನನಗೆ ಇಷ್ಟ ಆಗಿದ್ದು ಹೇಳ್ದೆ. ಹೌದಾ? ನನಗೆ ಇಷ್ಟ ಆಗಿದ್ದು ಹೇಳ. ಒಂದು ಸಾರಿ ಹೇಳಿ ಬಿಡು, ನಿಂದ ಅದೇ ಎಲ್ಲ ಸಾಂಗ್ ಇಷ್ಟ. ಮತ್ತೆ ನಂಗೆ ಇಷ್ಟ ಆಗಿದ್ದು ನನಗೆ ಅಲ್ಲಪ್ಪಿ, ನಾ ಇಷ್ಟ ಹೇಳಿದ್ದು ನನಗೆ ಇಷ್ಟ ಆಗಿದ್ದು ಹೇಳಿದ್ರೆ ನೀ ಯಾಕೆ ಕೂರಿಸ್ಕೊಂತಿದ್ದೆ? ನಾನೇನು ಸಿಟ್ಟು ಮಾಡ್ಕೊಂಡು ಹೇಳು, ನನಗೇನು, ನಾನು ಸೇರಿ ಹೇಳ್ತೀನಿ. ಒಂದು ಸಾರಿ ಹೇಳಿ ಬಿಡು, ಕಾಡಬೇಡ ಹೇಳಿ ಬಿಡು, ನನ್ನನ್ನು ನೀನು ಪ್ರೀತಿಸುವೆ ಅನ್ನೋ ನಿಜವನ್ನು ಹೇಳಿಬಿಡು. ನನ್ನಾಣೆ ನಿನ್ನಾಣೆ ಇಟ್ಟು ನೀನು, ನನ್ನಾಸೆ ನಿನ್ನಾಸೆ ಒಂದೇನೆ ಎಂದು, ನನ್ನಾಣೆ ನಿನ್ನಾಣೆ ಇಟ್ಟು ನೀನು, ನನ್ನಾಸೆ ನಿನ್ನಾಸೆ ಒಂದೇನೆ ಎಂದು ಮುಚ್ಚಿಟ್ಟ ಮಾತು ಹೇಳು ನೀ. ಸೂಪರ್ ಸಾಂಗ್ ಕಣೆ. ಅದೇ ಅಲ್ಲ ಸಾಂಗ್ ನಿನಗಿಷ್ಟ. ಹೂವಿನ ಹಾಗೆ ಕಂಡರು ಕೂಡ ಮುಳ್ಳಿನ ಹಂದರ ಪ್ರೀತಿದು, ನೋಡಲು ಹೋದರೆ ಚಂದವದಮ್ಮ ಉಲ್ಟಾ ಪಲ್ಟ ಹೇಳ್ತಿ. ಅಲ್ಲವೇ ನೀನು ಉಲ್ಟಾಡಿದ್ದು. ನೋಡಲು ಮಾತ್ರ ಚಂದವದಮ್ಮ ಹೋದರೆ ಚುಚ್ಚುವುದಮ್ಮ, ಕಡೆ ಚಂದವದು ಕುರುಡು ಎಂದಿಗೂ ಬದುಕು ಎಂಬುದು ಹೀಗೆ ಕಣೆ, ಹೂವು ಮುಳ್ಳಿನ ಹಾದಿ ಕಣ, ಬದುಕು ಎಂಬುದು ಹೀಗೆ ಕಣ, ಹೂವು ಮುಳ್ಳಿನ ಹಾದಿ ಕಣ್ಣು, ಹೆದರದೆ ಮುನ್ನುಗ್ಗಲು ಸಿಗುವ ಆಹುಗಳು, ಗೊತ್ತಿದ್ದು ಎಲ್ಲವ ತಪ್ಪನ್ನು ಮಾಡುವ ಈ ರೀತಿಯ ಆಸೆಯು ಬೇಡ ಬಿಡು. ಅದು
ನನಗೆ ಯಾವ ಸಾಂಗ್ ಇಷ್ಟ ಸಾಂಬಾರ್ ಹೇಳು ಕಥಾ ನಾನು ನಿನಗೆ ಇಷ್ಟ ಆಗಿದ್ದು ಹೇಳಿದೆ ತಾನೆ, ನೀನು ನನಗೆ ಇಷ್ಟ ಆಗಿದ್ದೇಳು ಹೇಳು 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 ನೀನು ಅದು ನನಗೆ ಅದು ಅಷ್ಟು ಸರಿಯಾಗಿ ಹೇಳು ನಾನು ನಿನಗೆ ಇಷ್ಟವಾಗಿದ್ದು ತಿಳ್ಕೊಂಡು ಅಂತಾನೆ. ಅಪ್ಪಿ ನೀ ಮೆಲೋಡಿ ಸಾಂಗ್ ಹೇಳೋದು. ಮೆಲೋಡಿನ ಯಾವ್ದೋ ಒಟ್ಟು ನಾನು ನಿನಗೆ ಇಷ್ಟ ಆಗಿದ್ದು ತಿಳ್ಕೊಂಡು ಅದು ಒಂದು ಸಾಂಗ್ ಐತಿ. ಯಾವ್ದು? ಕಣ್ಣ ಮುಚ್ಚೆ ಕಡೆ ಯಾಕೆ ಹೌದು ತಾನೆ? ಕರೆಕ್ಟ್, ಅದು ಒಂದ್ ಹೇಳ್ದೆ ನಾನು. ಅದರದ್ದು ಎಷ್ಟೊಂದು ಸಾಂಗ್ ಕೇಳ್ತೀನಿ, ಎಷ್ಟೊಂದು ಹೇಳ್ದೆ ಎಷ್ಟೊಂದು ಸಾಂಗ್ ಕೇಳ್ತೀನಿ ಅಂತ ಅಂದಿದ್ದು. ಅದು ಮಾತ್ರ ನಿಂಗೆ ಫೇವ್ರೇಟ್. ಕಣ್ಣ ಮುಚ್ಚೆ ಗಾಡೆ ಗೋಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆಲೇನೇನಿದೆ ಬಲ್ಲೋರ್ ಯಾರು ಹೇಳು, ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯತೆ ಜೊತೆ ಕತೆ ಮುಗಿದಿದೆ, ನಾಟಕ ವಿಧಿಯ ನಾಟಕ ವಿಧಿಯ ನಾಟಕ ಅಂದ್ರೆ ನನ್ನ ಟೇಸ್ಟ್ ನೀ ಅರ್ಥ ಮಾಡ್ಕೊಂಡಿದ್ದಿ, ನಿನ್ ಟೇಸ್ಟ್ ತೊರೆದರೆ ಹೇಗೆ ಹೆತ್ತ ಕರುಳು, ಇರುವುದೊಂದೇ ತಾಯಿ ಮಡಿಲು. ಇದಕ್ಕೆ ರೊಮ್ಯಾಂಟಿಕ್ ಆಗಿ ಸಾಂಗ್ ಜೀವನವೇ ಪಾಠಶಾಲೆ ಎಲ್ಲ ಕಲಿಯಲಾಗದು, ಕಾಲಚಕ್ರದಡಿಗೆ ಸಿಲುಕಿ ಕಾಲು ಕೈ ಆಡದು, ತಾನೇ ಹೆಣೆದುಕೊಂಡ ಬಲೆಗೆ ಜೇಡ ತನ್ನ ಬಲಿಯ ಕೊಡುವುದು, ನೀನೆ ತೋಡಿಕೊಂಡ ಗುಂಡಿ ಹೇಳು ತಪ್ಪು ಯಾರದು. ಆ ಥರ ಸಾಂಗ್ ಆಗಲ್ಲ, ಆಗತ್ತಾ ಗಾಯ್ಸ್? ಆಗಲ್ಲ ತಾನೆ. ಎಷ್ಟು ನಿಮಿಷ ಆಯ್ತು? 18 ನಿಮಿಷ ಆಯ್ತು. ನಿಂಗೆ ಆದ್ರೆ ಅರ್ಧ ಗಂಟೆ ಆಗ್ತಿದ್ಯೆ ಅಷ್ಟರೊಳಗೆ ಸಾಂಬಾರು ಆಯ್ತು. ಯಾವಾಗ ಸ್ವಲ್ಪ ಮೇಲೆ ಹಾಕಿದ್ರೆ ಸಾಂಬಾರು ಆಯ್ತು ಅಂತ ಗೊತ್ತಾಯ್ತು. ಸಾಂಬಾರ್ ಈಸ್ ರೆಡಿ. ಇನ್ಸ್ಟಂಟ್ ಮೊಟ್ಟೆ ಸಾರು ನಮ್ಮ ಸಾಂಗ್ ಜೊತೆಗೆ ರೆಡಿ ಆಯಿತು. ಕದ್ದಳು ಮನಸ್ಸನ್ನ ಅವಳಂತ ಸೆಳೆದಳು ಕಣ್ಣಿನಲ್ಲೇ ಅವಳಂತ ನೋಟಾನ, ಮೈ ಮರೆಸೋ ಬ್ಯೂಟಿನ. ಮ್ಯೂಸಿಕ್ ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ, ಸೆಳೆದಳು ಕಣ್ಣಿನಲ್ಲೇ ಅವಳಂತ ನೋಟನ, ಮೈ ಮರೆಸೋ ಬ್ಯೂಟಿನ, ತಲೆ ಕೆಡಿಸೋ ನೋಟನ. ಆ ಲೈನೇ ಇಲ್ಲ ಆದ್ರೆ ನಾನು ಎಕ್ಸ್ಟ್ರಾ ಹೇಳ್ದೆ. ಅಜ್ಜ ಹೇಳ್ತಾರಲ್ಲ, ಲೋಕದಿ ಸಾವಿರ ಹುಡುಗಿರ ಕಂಡು ಇದ್ದರೂ ಸೋತೆನು ನಾ ನಿನ್ನನ್ನೇ ಕಂಡು. ಈಗ ಅಜ್ಜ ಹೇಳ್ತಾರಲ್ಲ, ಅವು ಇವಾಗ ಏನು ಗೊತ್ತಾ, ಆರ್ತಿ ಫಂಕ್ಷನ್ ಅದು ಇದು ಮದುವೆ ಗಿರಿ ಅಂತ ಅಂತೇನೆ ತಲೆಗೆ ಬೇಕು. ಸೋಬಾನವ ಯವ್ವ ಸೋಬಾನವ ಅಂತ ಹೇಳಿ ಆ ಥರ ಹೇಳ್ಕೊ. ಆರತಿ ಎತ್ತಿರೆ ಮಂಜಂಗೆ ನಮ್ ಕೊಳ್ಳಿ ಮಂಜಂಗೆ ಅಂತ. ಆತ ಸಾಂಬಾರು ಊಟ ಮಾಡೋಣ. ಐ ವಾಚಿಂಗ್ ಬಿಗ್ ಬಾಸ್ ಈಟಿಂಗ್. ಏನು ಒಳ್ಳೆ ಸಾಂಬಾರು. ಯಾರು ಇಷ್ಟ ನಿಂಗೆ? ಗಿಲ್ಲಿ 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 ರಕ್ಷಿತಾ. ನಾನು ರಕ್ಷಿತ ಡಬಲ್ ಒಟ್ಟು ಏ ಗಿಲ್ಲಿನೇ ಇಷ್ಟ ಅನ್ಕಣೆ, ಅಂದ್ರೆ ಮೇನ್ ರಕ್ಷಿತ. ರಕ್ಷಿತಾ ಗಿಲ್ಲಿ ಚೆನ್ನಾಗಿ ಸೂಪರ್ ತಿಳಿ. ಅದ ಆಸೆಗೆ ಮಿತಿಯಲ್ಲ, ಅಕ್ಕರಗರಿವಿಲ್ಲ, ಗಂಧಕ್ಕೆ ಮರವು ಸ್ಥಿರವಲ್ಲ, ಹೆಣ್ಣಿಗೆ ಗಂಡನಿಗಿಂತ ಮಿಗಿಲಿಲ್ಲ, ತಾಳಿ ಕಂಡ ನಾರಿ ಮೀತವರು ಮನೆಗೆ ಹಾಕು ಏನು ತಾವಯವು ಶಿವನಿಗೆ, ಅತ್ತರೇನು ನಕ್ಕರೇನು ಎಂತವರೇನಾದರೇನು ಹೆಣ್ಣು
ಸಾಂಗ್ ನೋಡಿದ್ರೆ ಏನು ಯಾವ್ದು? ನೀ ಚಂದಾನೆ ನಿನ್ನಾಸೆ ಚಂದಾನೆ. ನೀ ನನ್ನ ಅವಳೇನದು ಕುಳ್ಮುಂಡ ಅಂತ ಹೇಳ್ತಿರ್ತಾನಲ್ಲ ಅವತ್ತಾನೆ. ನೀ ಚಂದಾನೆ ಮಂಡ್ಯದವ್ರು. ಅವನು ಕೈ ಹಾಕಿ ನೋಡಿದ್ರೆ ಸೂಪರ್ ಆಗೈತಿ ಕಡೆ ಭಾಳ ಇಷ್ಟ ಆಗ್ತಾರೆ. ಕರಿಯ ನಿನ್ನ ಕಣ್ಣ ಒಳಗೆ ಜೋಗವು ಚಂದನೆ, ಕುಣಿದು ಕುಣಿದು ನನ್ನ ಸೆಳೆದ ರೀತಿಯು ಚಂದಾನಿ, ನೀನ್ ಚಂದಾನಿ ಬಲ್ಲಿ ನೀ ಚಂದಾನಿ, ಈ ನಿನ್ನ ಮಾತಿನ ನಂದಾನಿ. ನೀ ಹೇಳೋ ಬಡವ ನಾನು, ಭಾಗ್ಯ ನೀನು, ನನಗೆ ಒಲಿದ ಸಿರಿಯು ನೀನು, ನಾನು ಪಡೆದ ಒಲುಮೆ ನೀನು. ನಾನು ಹಂಗೆ ಹೇಳಲ್ಲ, ಹೆಂಗೆ ಹೇಳ್ತೇನೆ, ಹೆಂಗೆ? ಯವ್ವ ಯವ್ವ ಹೆಂಗೆ ಬಾಳಲೆ, ಇಂದ ಎಂಟು ಜೊತೆ ಹೇಗೆ ಬಾಳಲೆ ಅಂತ ಹೇಳ್ತೇನೆ. ಹೌದಾ? ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀಯ? ಏನು ಹೇಳೋದು? ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಏನು ಹೇಳೋದು? ಯಾವನಿಗೆ ಗೊತ್ತು, ಯಾವನಿಗೆ ಗೊತ್ತು. ಎಲ್ಲರೂ ಈ ಥರ ಚೆನ್ನಾಗಿದ್ರು ಸಾಕು. ಆಮೇಲೆ ಜಗಳ ಪಗಳ ಎಲ್ಲ ನಾವು ಕಿತ್ತಾಡ್ತೇವೆ, ಡೈಲಿ ಜಗಳ ಮಾತಾಡ್ತೇವೆ, ಡೈಲಿ ದಿನಕ್ಕೆ ಒನ್ ಟೈಮ್ ಆದರೂ ಜಗಳ ಮಾಡ್ಕೊತೀವಿ. ಅದು ನಮ್ಮ ತಪ್ಪುತ್ತತೆ ಅವ್ರ ನಿಮ್ಗೆ ತಪ್ಪುತ್ತತೆ ಗೊತ್ತಿಲ್ಲ. ಇಬ್ಬರೊಳಗೆ ಒಬ್ಬರು ಸಿಟ್ಟು ಕಮ್ಮಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಲೈಫು ಹ್ಯಾಪಿ ಆಗಿರ್ತದೆ. ಇಲ್ಲ ಅಂದರೆ ಇಲ್ಲ ಅಂದ್ರೆ ಮುಂಡಾ ಮುಚ್ಕೊಂಡು ಹೋಗ್ತತಿ. ಇರೋದೊಂದು ಲೈಫು. ಕಿತ್ತಾಡ್ಕರಿ, ಜಗಳನೂ ಮಾಡ್ಕರಿ, ಎಲ್ಲ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು ಲಾಸ್ಟಿಗೆ ಆದ್ರೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗಿ ಸಾಕು. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.